ಈ ಆರ್ ಟಿ ಒ ಅಧಿಕಾರಿಗಳು ಎಫ್ ಸಿ ಕೊಡ್ತಾರಲ್ಲ, ಅಂದರೆ ಈ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳಿದೆ. ಫಿಟ್ನೆಸ್ ಸರ್ಟಿಫಿಕೇಟನ್ನು ಯಾರು ಕೊಡ್ತಾರೆ? ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೊಗೊಂಬರ್ತಾರೆ. ತೊಗೊಂಬಂದು ಅವ್ರು ಇನ್ನೊಂದು ಕಡೆಗೆ ಬಂದು ಇಲ್ಲಿ ಆರ್ ಟಿ ಒನಲ್ಲೂ ಕೂಡ ಆ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೋಬೇಕಾ? ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳಿದೆ. ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡೇ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ತಪಾಸಣೆ ಮಾಡದೇ ಸಾವಿರಾರು ವಾಹನಗಳಿಗೆ ಎಫ್ ಸಿ ಕೊಡಲಾಗಿದೆ. ಆರ್ ಟಿ ಒ ಅಧಿಕಾರಿಗಳ ಮೇಲೆ ಈಗ ದಾಖಲೆಗಳನ್ನು ಇಟ್ಟುಕೊಂಡು ನಟರಾಜ್ ಅನ್ನುವಂಥ ವಕೀಲರು ಕೇಸ್ ಹಾಕಿದ್ದಾರೆ. ದಾಖಲೆಗಳ ಸಮೇತ ನೋಡಿ, ನಟರಾಜ್ ಅವರು ತೋರಿಸ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ಗಳನ್ನು. ಈ ಹೊರ ರಾಜ್ಯದ ಒಟ್ಟು 10,022 ವಾಹನಗಳಿಗೆ ಎಫ್ ಸಿ ಮಾಡಲಾಗಿದೆ ಅಂತ. ಇದೊಂದು ದೊಡ್ಡ ತಲೆಬಿಸಿ. ಇದಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಇಲಾಖೆ ಕ್ಲಾರಿಟಿ ಕೊಡಬೇಕು, ಇಲ್ಲಾಂದರೆ ಇಲಾಖೆ ಕೆಟ್ಟ ಹೆಸರು. ನೀವು ಎಫ್ ಸಿ ಕಂಪಲ್ಸರಿ ಮಾಡುವಂಥ ಸಂದರ್ಭದಲ್ಲಿ ನೀವು ಅದು ನೋಡಲೇಬೇಕಾ? ನೀವು ತಪಾಸಣೆ ಮಾಡಲೇಬೇಕಾ? ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಏನು ಹೇಳುತ್ತೆ? ಇದೆಲ್ಲದರ ಬಗ್ಗೆನೂ ಕೂಡ ಬನ್ನಿ, ನಟರಾಜ್ ಶರ್ಮಾ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಬೆಂಗಳೂರು ನಗರದಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರು ಸೆಂಟ್ರಲ್ ಆರ್ ಟಿ ಒ ಒಂದು ಭ್ರಷ್ಟಾಚಾರದ ಸಾಗರ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಗಳು ಒಂದು ರೀತಿಯಲ್ಲಿ ತಮಗೆ ಮನಸೋ ಇಚ್ಛೆ ಕಾನೂನು ಮೋಟಾರ್ ವೆಹಿಕಲ್ ಆಕ್ಟ್ ಅವರಿಗೆ ಅನ್ವಯಿಸೋದೇ ಇಲ್ವೋ ಅನ್ನೋದ್ ರೀತಿಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ವಾಹನಗಳನ್ನ ಯಾವುದೇ ರೀತಿಯಾದಂಥ ಫಿಸಿಕಲ್ ಇನ್ಸ್ಪೆಕ್ಷನ್ಗಳನ್ನು ಮಾಡದೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ದಾಖಲೆ ಸಮೇತ ನನ್ನ ಹತ್ರ ಇದೆ. ಅದರ ಮೇಲೆ ದಾಖಲೆ ಸಮೇತವಾಗಿ ನಾನು ಇವತ್ತು ಮಾನ್ಯ ಆಯುಕ್ತರಿಗೆ ದೂರನ್ನು ನೀಡಿದ್ದೀವಿ. ಇದರಲ್ಲಿ ಸುಮಾರು 4 ಜನ ಅಧಿಕಾರಿಗಳು IMV ಇನ್ಸ್ಪೆಕ್ಟರ್ಗಳು ಇವತ್ತು ಇದರಲ್ಲಿ ಭಾಗಿಯಾಗಿದ್ದಾರೆ. ಅತಿ ಮುಖ್ಯವಾಗಿ ಇವತ್ತು ಆಲ್ರೆಡಿ ತಮಗೆ ಗೊತ್ತಿದ್ದಂಗೆ ನಿಸ್ಸಾರ್ ಅಹಮದ್ ಅವರು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಈಗ ಇವರು ಆರೋಪ ಮಾಡ್ತಾ ಇದ್ದಾರೆ, ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟಂಥವರು ಭ್ರಷ್ಟಾಚಾರದ ಕೂಪಗಳಾಗೋಗ್ಬಿಟ್ಟಿವೆ. ಅದರಲ್ಲೂ ಈ 4 ಜನ ಈ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅವರು ಈ ಸೆಂಟ್ರಲ್ ಆಫೀಸಿನ ಕಥೆಯನ್ನು ಕೂಡ ಹೇಳ್ತಾ ಇದ್ರು. ಇಲ್ಲಿ ಬರುವಂಥ ಒಂದೇ ಒಂದು ಪ್ರಶ್ನೆ ಏನು ಅಂತಂದರೆ, ಎಫ್ ಸಿ ಕೊಡುವಂಥ ವಿಧಾನ ಯಾವುದು? ಬೇರೆ ಎಲ್ಲ ರಾಜ್ಯಗಳಲ್ಲಿ ಬೇಕಾದಂಗೆ ಎಫ್ ಸಿ ಕೊಟ್ಟು ಕಳಿಸ್ಬಿಡ್ತಾರೆ. ಆ ಎಲ್ಲ ವೆಹಿಕಲ್ಗಳನ್ನು ಕೂಡ ಇವರು ಮತ್ತೊಂದು ಸರಿ ಇವರು ಪರಿಶೀಲನೆ ಮಾಡೇ ಈ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡಬೇಕಾ, ಓಕೆ ಮಾಡಬೇಕಾ? ಏನಿದೆ ಕಥೆ ಇದೆ? ಯಾಕಂದರೆ ಇಲ್ಲಿ ಕೆಲವೊಂದು ಗೊಂದಲಗಳಿದೆ ಕಿರಣ್. ಅದರಂಗ ತಾವು ಹೇಳಿದಂತೆ ದೇಶದ ಯಾವುದೇ ವಾಹನಗಳು ಯಾವುದೇ ರಾಜ್ಯದಲ್ಲೂ ಕೂಡ ಎಫ್ ಸಿ ಅನ್ನ ಪಡ್ಕೊಳ್ಬಹುದು ಅನ್ನುವಂಥ ಒಂದು ರೂಲ್ಸ್ ಇದೆ. ಆದರೆ ಆ ವಾಹನ ಫಿಸಿಕಲಿ ಆ ಆರ್ ಟಿ ಒಗೆ ಬಂದಿರಬೇಕು. ಆದರೆ ಕೋರಮಂಗಲ ಆರ್ ಟಿ ಒದಲ್ಲಿ ವಾಹನಗಳು ಬರದೆಯೇ 10,000ಕ್ಕೂ ಹೆಚ್ಚು ವಾಹನಗಳನ್ನು ಎಫ್ ಸಿ ನೀಡಲಾಗಿದೆ ಅನ್ನುವಂಥ ಒಂದು ದೂರನ್ನ ಈಗಾಗಲೇ ಕೂಡ ವಕೀಲರಾದಂತಹ ನಟರಾಜ್ ಶರ್ಮಾ ಅವರು ಈಗಾಗಲೇ ನಿನ್ನೆ ಸಾರಿಗೆ ಇಲಾಖೆಯ ಆಯುಕ್ತರಿಗೆ ಕೊಟ್ಟಿರುವಂಥದ್ದು. ಕಳೆದ 6 ತಿಂಗಳಿನಲ್ಲಿ ಬರೋಬ್ಬರಿ 10,000ಕ್ಕೂ ಹೆಚ್ಚು ಅಂದರೆ ಮಹಾರಾಷ್ಟ್ರ, ಕೇರಳ, ಗುಜರಾತ್ಗೆ ಸೇರಿದಂತಹ ವಾಹನಗಳಿಗೆ ಇಲ್ಲಿ ಎಫ್ ಸಿ ನೀಡಲಾಗಿದೆ. ಅಂದರೆ 1 ವಾಹನ ಬಂತು, 2 ವಾಹನ ಬಂತು, 50 ವಾಹನ ಬಂದಿರ್ಬೋದು ಅಂತಲೇ ಅಂದ್ಕೊಳ್ಳೋಣ. ಆದರೆ 10,000ಕ್ಕೂ ಹೆಚ್ಚು ವಾಹನಗಳು ಕೋರಮಂಗಲ ಆರ್ ಟಿ ಒಗೆ ಯಾಕೆ ಬಂದಿದ್ವು? ಫಿಸಿಕಲ್ ಆಗಿ ನೀವು ನೋಡಲಿಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗತ್ತೆ. 6 ತಿಂಗಳಿನಲ್ಲಿ ಬರೋಬ್ಬರಿ 10,000 ವಾಹನಗಳಿಗೆ ಎಫ್ ಸಿಯನ್ನು ನೀಡಲಿಕ್ಕೆ ಸಾಧ್ಯನಾ? ಪ್ರತಿಯೊಂದು ವಾಹನ ಮಾಲೀಕರ ಹತ್ರ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ತೆಗೆದುಕೊಂಡು ಈ ರೀತಿಯಾದಂತಹ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ನಟರಾಜ್ ಶರ್ಮಾ ಅವರು ಈಗಾಗಲೇ ಕೂಡ ಮಾಡ್ತಾ ಇರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.